ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚಾಕ್ಲೇಟ್ ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ ಹೇಳಿ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಕರವರೆಗೂ ಚಾಕ್ಲೇಟ್ ಅಂದ್ರೆ ಸಾಕು ಬಾಯಿ ಚಪ್ಪರಿಸ್ತಾರೆ. ಆದ್ರೆ ಈ ಸುದ್ದಿ ನೋಡಿದ್ರೆ ನಿಜಕ್ಕೂ ಚಾಕ್ಲೇಟ್ ಮೇಲೆ ಭಯ ಬಂದ್ಬಿಡುತ್ತೆ. ಪ್ರತಿಷ್ಠಿತ ಶಾಲೆಯಲ್ಲಿ ಮಕ್ಕಳು ಓದ್ತಾ ಇರ್ತಾರೆ ಅಂತ ನೆಮ್ಮದಿಯಿಂದ ಇರೋ ಪೋಷಕರು ಈ ಸ್ಟೋರಿಯನ್ನ ಮಿಸ್ ಮಾಡದೆ ನೋಡಿ. ಯಾಕಂದ್ರೆ ನಗರಕ್ಕೆ ಚಾಕ್ಲೇಟ್ ಮ್ಯಾನ್ ಎಂಟ್ರಿ ಕೊಟ್ಟು ಆತಂಕ ಸೃಷ್ಟಿ ಮಾಡಿದ್ದಾನೆ. ಸಿಲಿಕಾನ್ ಸಿಟಿಗೆ ಎಂಟ್ರಿ ಕೊಟ್ಟ ಚಾಕೊಲೇಟ್ ಮ್ಯಾನ್. ಚಾಕೊಲೇಟ್ ಕೊಟ್ಟು ಮಕ್ಕಳನ್ನ ಪುಸಲಾಯಿಸ್ತಾನೆ, ಎಚ್ಚರ. ಎಸ್, ರಾಜ್ಯ ರಾಜಧಾನಿ ಬೆಂಗಳೂರಿನ ಪ್ರತಿಷ್ಠಿತ ಶಾಲೆಯೊಂದರ ಸಮೀಪ ಅಪರಿಚಿತ ವ್ಯಕ್ತಿಯೊಬ್ಬ ಮಕ್ಕಳಿಗೆ ಚಾಕೊಲೇಟ್ ನೀಡಿ ಕರೆದೊಯ್ಯಲು ಯತ್ನಿಸಿದ ಘಟನೆ ನಡೆದಿದೆ. ಮುಖಕ್ಕೆ ಮಾಸ್ಕ್ ಧರಿಸಿದ್ದ ಆತ ಮಕ್ಕಳ ಭುಜದ ಮೇಲೆ ಕೈ ಹಾಕಿ ಚಾಕೊಲೇಟ್ ನೀಡಲು ಯತ್ನಿಸಿರುವ ಘಟನೆ 2 ದಿನಗಳ ಹಿಂದೆ ನಡೆದಿದೆ. ಇಷ್ಟು ದಿನ ಮುಂಬೈ ಮತ್ತು ದೆಹಲಿಯಂತಹ ಮಹಾನಗರಗಳಲ್ಲಿ ಕಾಣಿಸಿಕೊಂಡಿದ್ದ ಚಾಕೊಲೇಟ್ ಮ್ಯಾನ್ ಹಾವಳಿ ಇದೀಗ ಸಿಲಿಕಾನ್ ಸಿಟಿಗೆ ಎಂಟ್ರಿ ಕೊಟ್ಟಿದೆ. ನಗರದ ರೆಸಿಡೆನ್ಸಿ ರಸ್ತೆಯಲ್ಲಿರೋ ಪ್ರತಿಷ್ಠಿತ ಬಿಷಪ್ ಕಾಟನ್ ಬಾಲಕರ ಶಾಲೆಯ ಬಳಿ ಮಾಸ್ಕ್ ಮ್ಯಾನ್ ಮಕ್ಕಳಿಗೆ ಚಾಕೊಲೇಟ್ ನೀಡಿ ಮಕ್ಕಳನ್ನ ಪುಸಲಾಯಿಸಿದ ದೃಶ್ಯ ಕಂಡು ಬಂದಿದೆ. ಈ ಬಗ್ಗೆ ಎಚ್ಚರಿಕೆಯಿಂದ ಇರುವಂತೆ ಪೋಷಕರಿಗೆ ಶಾಲಾ ಆಡಳಿತ ಮಂಡಳಿ ಮನವಿ ಮಾಡಿದೆ. ಶಾಲೆ ಮುಂಭಾಗ ಚಾಕೊಲೇಟ್ ಮ್ಯಾನ್ ಬಾಲಕನಿಗೆ ಚಾಕೊಲೇಟ್ ಕೊಡಲು ಮುಂದಾದಾಗ ಮಗು ಪ್ರತಿರೋಧ ತೋರಿದ್ದಾನೆ. ಈ ವೇಳೆ ಬಲವಂತವಾಗಿ ಚಾಕೊಲೇಟ್ ಕೊಡಲು ಮುಂದಾದ ದೃಶ್ಯವನ್ನ ಗಮನಿಸಿದ ಶಾಲಾ ಬಸ್ ಚಾಲಕರು ಆತನನ್ನ ಹಿಡಿಯಲು ಮುಂದಾಗ್ತಿದ್ದಂತೆ ಅಲ್ಲಿಂದ ವ್ಯಕ್ತಿ ಕಾಲ್ಕಿತ್ತಿದ್ದಾನೆ. ಇನ್ನು ಈ ಬಗ್ಗೆ ಈಗಾಗಲೇ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಶಾಲೆ ಬಿಡುವ ಕರೆತರುವ ಸಮಯದಲ್ಲಿ ಪಾಲಕರು ಹೆಚ್ಚುವರಿ ಎಚ್ಚರಿಕೆ ವಹಿಸಬೇಕು ಅಂತ ಶಾಲಾ ಆಡಳಿತ ಮಂಡಳಿ ಸುತ್ತೋಲೆ ಹೊರಡಿಸಿದೆ. ಸದ್ಯ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರುವ ಪೊಲೀಸರು ಚಾಕೊಲೇಟ್ ಮ್ಯಾನ್ನ ಹುಡುಕಾಟದಲ್ಲಿ ನಿರತರಾಗಿದ್ದಾರೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.